ಖಡಕ್ಲಾಟ್ ಚಪ್ಪಲ್ ಅಂದ್ರೆ ಫುಲ್ ಫೇಮಸ್ ರೀ. ಫೇಮಸ್ ರೀ ಮೇಡಮ್, ಖಡಕ್ಲಾಟ್ ಚಪ್ಪಲ್ದು ಫೇಮಸ್. ಎಲ್ಲಿ ಕೇಳ್ತೀರಿ ಅಲ್ಲಿ ಈ ಥರದ ಹವಾ ರೀ ಈಗ. ಹೌದು ರೀ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು ರೀ? ನಂದು ಹೆಸರು ತುಕಾರಾಮ್ ಮಾರುತಿ ಮಾರಿ. ಇದು ಯಾವ ಊರು ರೀ? ಇದು ಖಡಕ್ಲಾಟ್ ತಾಲೂಕು ರೀ? ತಾಲೂಕು, ಚಿಕ್ಕೋಡಿ, ಜಿಲ್ಲಾ ಬೆಳಗಾವಿ. ಚಿಕ್ಕೋಡಿಯಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ರೀ? ಚಿಕ್ಕೋಡಿದಿಂದ 15 ಕಿಲೋಮೀಟರ್ ಆಗ್ತದೆ. 15 ಕಿಲೋಮೀಟರ್. ಬಸ್ಸಿನ ವ್ಯವಸ್ಥೆ ಅದು ಐತೇನ್ರಿ? ಇದಾವೆ ಮೇಡಮ್. ಖಡಕ್ಲಾಟ್ ಚಪ್ಪಲ್ ಅಂದ್ರೆ ಫುಲ್ ಫೇಮಸ್ ರೀ. ಫೇಮಸ್ ರೀ ಮೇಡಮ್, ಖಡಕ್ಲಾಟ್ ಚಪ್ಪಲ್ದು ಫೇಮಸ್. ಎಲ್ಲಿ ಕೇಳ್ತೀರಿ ಅಲ್ಲಿ ಈ ಥರದ ಹವಾ ರೀ ಈಗ. ಹೌದು ರೀ. ಇದು ಚರ್ಮದಿಂದ ಮಾಡೋದಲ್ರಿ? ಪ್ಯೂವರ್ ಚರ್ಮ, ಪ್ಯೂವರ್ ಎಮ್ಮೆ ಚರ್ಮದಿಂದ. ಎಮ್ಮಿ ಚರ್ಮದಿಂದ ಮಾಡೋದ್ರಿ. ಇದು ಚರ್ಮ ಎಲ್ಲಿಂದ ತರೋದ್ರಿ ನೀವು? ನಾವು ಚರ್ಮ ಪಟ್ಟಣಕೋಡಿದಿಂದ ತರ್ತೀವಿ. ಅಲ್ಲಿ ಹೋಗಿ ಬರ್ಬೇಕನ್ರಿ? ಹೌದು ರೀ. ಪಟ್ಟಣಕೋಡಿಗೆ ಹೋಗಿ ತೊಗೊಂಡು ಬರ್ಬೇಕನ್ರಿ? ಹೌದು ರೀ. ನಿಪ್ಪಾಣಿದಿಂದ ಸ್ವಲ್ಪ 5 ಕಿಲೋಮೀಟರ್ ಮ್ಯಾಗ ಪಟ್ಟಣಕೋಡಿ ಊರು ಐತ್ರಿ. ನಾವು ಅಲ್ಲಿಂದ ಹೋಗಿ ತಗೊಂಡ್ ಬರ್ತೀವಿ. ಈ ಚಪ್ಪಲ್ ಇದು ಫುಲ್ ಕೈಲೇನ ಮಾಡೋದೇನ್ರಿ? ಇದು ಎಲ್ಲ ಕೈಲೇ ಮಾಡ್ತೀವಿ ರೀ. ಒಂದು ಚಪ್ಪಲ್ ರೆಡಿ ಮಾಡ್ಬೇಕಾರೆ ನಿಮ್ಗೆ ಎಷ್ಟು ಟೈಮ್ ಬೇಕ್ರಿ? ಹರಿವತ್ತಿ ಇದ್ರೆ ರಾತ್ರಿ 7-8 ಗಂಟೆ ತನಕ ತಯಾರಾಗ್ತೈತಿ. ಒಂದ್ ಜೊತೆ ಚಪ್ಪಲ್ ಒಂದ್ ಜೊತೆಗೆ ಅದೇನ್ ರೇಟ್ ಆಗ್ತೈತ್ರಿ? ಒಂದ್ ಜೊತೆ ಕೊಡ್ಬೇಕಾದ್ರೆ 1200 ರೂಪಾಯಿ ಹಿಡ್ಕೊಂಡು 1500 ರೂಪಾಯಿ ತನಕ ಹೋಗ್ತೈತ್ರಿ. ಒಂದ್ ಚಪ್ಪಲ್ಗೆ ಒಂದು 1200 1500 ರೂಪಾಯಿ ತನಕ ಹೋಗ್ತೈತಿ. ಹೌದ್ರಿ. ಮತ್ ನಿಮ್ಗೆ ಅದು ಚರ್ಮಕ್ಕೆ ಎಷ್ಟು ಬಿದ್ದಿರ್ತೈತ್ರಿ? ಚರ್ಮದು ಏನಾಗೈತ್ರಿ, ಈಗ ಚರ್ಮ ಭಾಳ ತುಟ್ಟಿ ಬರಾಕತ್ತೈತ್ರಿ. ಅನ್ನ ರೇಟ್ ಸ್ವಲ್ಪ ಹೆಚ್ಚಾಗಿ ಆಗೈತ್ರಿ. ಒಂದು ಎಮ್ಮೆ ತಗೊಳಕ್ಕೆ 4,500 ರೂಪಾಯಿ 5,000 ರೂಪಾಯಿ ಕೊಡ್ಬೇಕಾಗ್ತೈತಿ. ಒಂದು ಎಮ್ಮೆ ತಗೊಳಕ್ಕೆ 4,000 5,000 ಎಮ್ಮೆ ತಗೊಳಕ್ಕೆ. ಅದ್ರಾಗ ಎಷ್ಟು ಜೊತೆ ಚಪ್ಪಲ್ ಆಗ್ತಾವ್ರಿ? ಅದ್ರಾಗ್ರಿ 14 ಸೆಟ್ ಚಪ್ಪಲ್ ತಯಾರಾಗ್ತದೆ. 14 ಜೊತೆ ರೀ. ಅದನ್ನ ಉಳ್ಕಿದ ಬೇರೆ ಇದು ಬೇಕ್ರಿ. ಅದಕ್ಕೆ ಅಲ್ಲೇ ಎಮ್ಮೆ ತಗೊಲ್ಲ ಅಂದ್ರೆ ಅಷ್ಟ ತಯಾರಾಗಂಗಿಲ್ಲ. ಮ್ಯಾಗಿಂದ ಅದು ಹೊಡ್ಗೆ ಹಾಕೋದು ಬಾರ, ಹೆಣ್ಕಿ, ಮೆಣಸ, ಇವೆಲ್ಲ ಬಣ್ಣ, ರಿಂಗ ಎಲ್ಲ ಮತ್ತೆ ಅದು ಕೊಂಡು ತರಬೇಕಾಗ್ತೈತಿ. ಇದ್ರೊಳಗೆ ನೀವು ಈಗ ಮಿಂಚು ಅದು ಹಾಕಿರ್ತೀರೇನ್ರಿ? ಇಲ್ರಿ, ಮ್ಯಾಗ ಇಲ್ಲಿ ಹೊಡ್ಗೆ ಹಾಕಿತಿ ಇದಕ್ಕೆ ಇರ್ತೈತ್ರಿಲ್ಲ ಮಿಂಚು. ಇದ್ರಿ ಇದು ಮಿಂಚ. ಆಮೇಲೆ ಇದು ಸಣ್ಣ ಕರಾದ ಇವು ಹೆಣ್ಕಿ, ಅದನ್ನ ನೀವು ತಗೊಂಡು ಬರೋದೇನ್ರಿ? ಹೌದ್ರಿ. ಇದಕ್ಕೆ ಮನ್ಯಾಗ ತಯಾರು ಮಾಡ್ತೀವಿ. ಮನ್ಯಾಗ ತಯಾರು ಮಾಡ್ತೀವಿ. ಹೆಣ್ಮಕ್ಳು ಹಾಕ್ತಾಳೆ. ಇದು ಕೋದು ಕೊಡ್ತೀವಿ, ಅದು ಹೆಣ್ಮಕ್ಳು ಹಾಕ್ತಾಳೆ. ಇದು ಭಾಳ ಸಣ್ಣ ಐತಿಲ್ರಿ? ಹೌದ್ರಿ, ಅದ್ರ ಬಗ್ಗೆ ಸಣ್ಣ ಬರ್ತಾವ್ರಿ. ಇದ್ರೊಳಗೆ ಮತ್ತೇನು ತರೋದ್ರಿ ನೀವು ಕೊಂಡ್ರಿ? ಇದು ಬೇರೆ ಬೇರೆ ಡಿಸೈನ್ದು ಬೇರೆ ಬೇರೆ ಚಪ್ಪಲ್ ತಯಾರು ಮಾಡ್ತೀವಿ. ಇದು ಈ ಚಪ್ಪಲ್ ಐತಲ್ರಿ ಈಗ, ಇದಕ್ಕೆ ಯಾವ ಡಿಸೈನ್ ಅಂತಾರ್ರಿ? ಇದು ಅತ್ನೆ ಅಂತೀವ್ರಿ. ಅತನಿ ರೀ. ಇದು ಹೆಣ್ಮಕ್ಳು ಜೋಡಿ ಅದ. ಇದು ಕುರುಂದವಾಡಿ ಲೇಡೀಸ್. ಇವು ಉಳ್ಕಿದ 4 ಸೆಟ ಅತ್ತನಿ. ಊರ ಹೆಸರು ಐತೇನ್ರಿ ಅವಕ್ಕೆ? ಊರ ಹೆಸರು ಐತ್ರಿ? ಇಲ್ರಿ, ಅದ ಚಪ್ಪಲ್ದು ಅದು ಹೆಸರು ಅದ. ಒಂದು ಚಪ್ಪಲ್ ಹಿಂದೆ ಎಷ್ಟು ಉಳಿಸ್ಕೋತೀರಿ ನೀವು ರೀ? ಊಟ ರೇಟ್ ಒಂದು ಚಪ್ಪಲ್ದಿಂದ ಒಂದು 500-600 ರೂಪಾಯಿ ಉಳಿತೈತಿ ಅಷ್ಟೇ ರೀ. ಮತ್ತು ಒಂದು ಚಪ್ಪಲ್ ಒಂದು ಡೇ ಫುಲ್ ಮಾಡ್ಬೇಕ್ರಿ ನೀವು ರೀ? ಹೌದ್ರಿ. 500-600 ರೀ. 500 ರೂಪಾಯಿ ಉಳಿತಾವ್ರಿ ಅಷ್ಟೇ ರೀ. ಇದು ಪ್ಯೂರ್ ಕಾಪ್ಸಿ ರೀ, MLA ಟೈಪ್ ಚಪ್ಪಲ್. ಇದು ಕಲರ್ ಮಾಡಿದ್ದೇನ್ರಿ? ಇದಕ್ಕೆ ಕಲರ್ ಮಾಡೋದಿಲ್ರಿ. ಇದು ಹಿಂಗೆ ಬೆಳೆದ ಚಪ್ಪಲ್ ಇದು ಮಾಡಿಕೊಡೋದು. ಇದು ರೇಟ್ ಜಾಸ್ತಿ ಏನ್ರಿ? ರೇಟ್ ಹೆಚ್ಚು ರೀ. ಎಷ್ಟು ಹೆಚ್ಚು? 2,000 ರೂಪಾಯಿ, 2,500 ರೂಪಾಯಿ. ಇದಕ್ಕೆ ಈಗ ನೀವು ಕಲರ್ ಮಾಡಿರ್ತೀರೇನ್ರಿ? ಇದು ಕಲರ್ ಮಾಡ್ತಿದ್ದೈತ್ರಿ. ಸರ್ ಈಗ ಕೊಲ್ಲಾಪುರ ಚಪ್ಪಲ್ದು ಒಂದು ಹೇಳ್ತಾರ್ರಿ, ನಿಮ್ಮ ಚಪ್ಪಲ್ಗೆ ಅವ್ರ ಚಪ್ಪಲ್ಗೆ ಏನು ವ್ಯತ್ಯಾಸ ರೀ? ಅವ್ರ ಚಪ್ಪಲ ಅದು ಬಟ್ಟೆ ಆಗಿದ್ದ ಚರ್ಮ ಇರ್ತೈತ್ರಿ, ಅದು ಬಟ್ಟೆ ಸ್ವಲ್ಪ ಬೇರೆ ಬರ್ತೈತ್ರಿ.
ಅದು ಪ್ಯೂರ್ ಬರಂಗಿಲ್ಲ ರೀ. ಅದು ನೀರಿನಾಗ ಹೋದ್ರೆ ಇದು ಆಗ್ತೈತಿ, ಅದು ಚಪ್ಪಲ ಬಾಯಿ ಬಿಡ್ತೈತಿ. ಹಾ ಅಂದ್ರ ಅದ ಚರ್ಮ ಒರಿಜಿನಲ್ ಇರಲ್ಲ ಅಂತ. ಒರಿಜಿನಲ್ ಅಲ್ರಿ, ಅದು ಡುಪ್ಲಿಕೇಟ್. ಹೌದೇನ್ರಿ? ಹ್ಞೂ ಅದಕ್ಕೆ ರೇಟ್ ಸ್ವಲ್ಪ ಕಮ್ಮಿ ಇರುತ್ತೆ ಅನ್ಸುತ್ತೆ. ಹೌದು ರೀ, ರೇಟ ಕಡಿಮೆ ಮತ್ತು ತಾಳೋನ್ಕಿನೂ ಕಡಿಮೆ. ಒಂದು 500ರಿಂದ 600 ತನಕ ಹಿಂಗೆ ಸ್ಟಾರ್ಟ್ ಆಗ್ತೈತೆ ಅನ್ನೋರು. ಅದು 500ರಿಂದ ರೀ. ಹೌದು ರೀ, ಅಲ್ಲೇ ನಾವು ಕೊಲ್ಲಾಪುರದ ರೀ. ಇವು ಚಪ್ಪಲ್ ಎಷ್ಟು ವರ್ಷ ಬಾಳಿಕೆ ಬರ್ತಾವ್ರಿ? ಇದು ಬಾಳ್ಕಿ 2 ವರ್ಷ 3 ವರ್ಷ ತನಕ ಹೋಗ್ತಿದ್ರಿ. 2 ವರ್ಷದಿಂದ 3 ವರ್ಷ. ಹಂಗೆ ವ್ಯವಸ್ಥೆ ಇದು. ಎಣ್ಣೆ ಬಿಣ್ಣೆ ಹಾಕಿದ್ರೆ 3 ವರ್ಷ ಚಪ್ಪಲ್ ಹೋಗ್ತೈತಿ ರೀ. ಎಣ್ಣೆ ಹಾಕ್ಬೇಕನ್ರಿ ಅದಕ್ಕೆ? ಎಣ್ಣೆ ಹಾಕಬೇಕು, ಕೊಬ್ಬರಿ ಎಣ್ಣೆ ಮತ್ತು ಡೀಸೆಲ್ ಮಿಕ್ಸ್ ಮಾಡಿ. ಕೊಬ್ಬರಿ ಎಣ್ಣೆ ಮತ್ತು ಡೀಸೆಲ್ ಮಿಕ್ಸ್ ಮಾಡಿ ಹಾಕ್ಬೇಕ್ರಿ. ಡೀಸೆಲ್ ಹಾಕೋದು ಕಾರಣ ಅಂದ್ರೆ ನಾಯಿ ಎಲಿಗಳ ಬಾರ್ಗಳಿಗೆ ಬಾಯಿ ಹಚ್ಚಂಗಿಲ್ಲ, ಕಟ್ ಮಾಡಂಗಿಲ್ಲ, ಇದ್ರ ಮ್ಯಾಗ ಧೂಳ್ಕೊಂಡಂಗಿಲ್ಲ ರೀ. ಮತ್ತು ಚಪ್ಪಲ್ ಸ್ವಲ್ಪ ಸೌಂಡ್ ಬರ್ತಾವೆ. ಸೌಂಡ್ ಬರ್ತಾವನ್ರಿ? ಸೌಂಡ್ ಬರ್ತಾವ್ರಿ, ಅದೊಂಥರ ಕಟ್ ಕಟ್ ಅಂತ ಬರ್ತೈತಲ್ರಿ. ಕಡ ಅಂತೈತಿ. ಮತ್ ಮುಂಚೆ ಏನೋ ಔಡ್ಲ ಎಣ್ಣೆ ಹಾಕ್ತಿದ್ರಂತಲ್ರಿ? ಅವ್ನ ಎಣ್ಣೆ ಹಾಕಿದ್ರೆ ತಂಪು ಭಾಳ ಚಪ್ಪಲ್, ಆದ್ರೆ ಚಪ್ಪಲ ಕರಗ್ ಭಾಳ ಬೀಳ್ತೈತ್ರಿ, ಕಲರ್ ಚೇಂಜ್ ಆಗ್ತೈತಿ. ಕಲರ್ ಚೇಂಜ್ ಆಗ್ತೈತ್ರಿ. ಬೆಸ್ಟ್ ಅಂದ್ರ ಕೊಬ್ಬರಿ ಎಣ್ಣೆ ಮತ್ತೆ ಡೀಸೆಲ್ ಡೀಸೆಲ್ ಎರಡು ಸಮ ಸೇರಿ ಹಾಕ್ಬೇಕು. ಈಗ ನಮ್ಗ ಇದ್ರ ಬಗ್ಗೆ ಏನ್ ಅಷ್ಟು ಗೊತ್ತಿರಂಗಿಲ್ರಿ. ಈಗ ಅಂಗಡ್ಯಾಗ ಇದು ಕಡಕ್ಲಾಟ ಚಪ್ಪಲ್ ಐತ್ ತಗೋರಿ ಅಂತ ಹೇಳ್ತಾರಲ್ರಿ ಅವ್ರು. ನಮ್ಗೆ ಇದನ್ನ ಹೆಂಗ್ ಕಂಡು ಹಿಡಿದ್ರಿ ನಾವ್ರಿ? ಅಲ್ಲಿ ಅಂಗಡ್ಯಾಗ ಹೊರಗಡೆ ಇತ್ತದ ಏನು ತಿಳುವಳಿಕೆ ಆಗಂಗಿಲ್ಲ ರೀ. ಅದನ್ನ ತಿಳುವಳಿಕೆ ತಿಳ್ಕೊಳಕ್ ಏನು ಮೆಥಡ್ ಇಲ್ಲ? ಏನೂ ಇಲ್ಲ ಇದ್ರಾಗ. ಯಾಕಂದ್ರೆ ಅದು ಚರ್ಮ ಹಂಗೆ ಕಾಣ್ತೈತ್ರಿ. ಅದು ನೀರಾಗ ಎದ್ದ ತಕ್ಷಣ ಅದು ಈ ಸಮಸ್ಯೆ ಗುರ್ತಾಗ್ತೈತಿ. ಅದು ಮನೆಗೆ ಹೋದ್ಮೇಲೆ ಗೊತ್ತಾಗುದ್ರಿ? ಇಲ್ರಿ, ಅವ್ರು ಕೊಡ್ತಾರಲ್ಲ ನೀರಾಗ ಹಾಕಿ ಕೂಡ್ರಿ ಅಂದ್ರೆ ಲಗಿನ್ ಗುರ್ತಾಗ್ತೈತಿ. ನೀರಾಗ ಹಾಕಿದ ತಕ್ಷಣ ತೊಗಲ ಲಗಿನ್ ಹಿಂಗೆ ಮನಿತೈತಿ ರೀ. ಮನೇನ ಅದ ಡುಪ್ಲಿಕೇಟ್ ಅಂತ ಇದು ತಿಳ್ಕೊಬೇಕು. ಒರಿಜಿನಲ್ ಇದ್ರ ಮನೆಯಲ್ಲ ರೀ? ಮನೆಯಂಗಿಲ್ಲ. ಅದೊಂದ ಏನ್ರಿ? ಮತ್ತೇನು ಬೇರೆ ಏನೈತಿ? ಏನಿಲ್ರಿ, ಅದ್ರ ಮ್ಯಾಗ ಆ ಥರದ್ದು ಇದು ಮಾಡ್ಕೋಬೇಕು. ಇದು ನಾನು ತೋರಿಸ್ತೇನೆ. ಇದು ನೋಡ್ರಿ, ಹಿಂಗೆ ಹಾರ್ಡ್ ಬರ್ತೈತಿ. ಅದು ಅಂಗಡಿಯಾಗಿಂದ ಚಪ್ಪಲಿ ಹಿಂಗೆ ಹಾರ್ಡ್ ಬರಂಗ. ಅದು ಫುಲ್ ಬೆಂಡ್ ಆಕೈತೇನ್ರಿ? ಫುಲ್ ಬೆಂಡ ಆಗ್ತೈತಿ. ಯಾಕಂದ್ರೆ ಅದು ಮೊದ್ಲ ನೀರು ಇದಾಗಿದ್ದು ಇರ್ತೈತಿ. ಅದು ಬಟ್ಟೆ ಉಪ್ಪು ಹಾಕಿ ಅದು ಮಡ್ಸಿದ್ದು ಇರ್ತೈತಿ. ಉಪ್ಪು ಹಾಕಿದ್ದು ಮಡ್ಸಿದ ತಕ್ಷಣ ನೀರು ಎಲ್ಲ ಪೂರ್ತಿ ಜಕ್ಕೋತೈತ್ರಿ ಅದು. ಈಗ ನೀವು ಇದನ್ನ ಚಪ್ಪಲ್ ಮಾಡ್ತೀರಲ್ರಿ, ಅದನ್ನ ಇದು ನಮ್ಮ ತೊಗಲ ಜಾಲಿ ತೋಟನಾಗ ತಯಾರಾಗ್ತೈತಿ. ಜಾಲಿ ತೋಟಿ ಹಿಡ್ದಾತ ಇದು ವನಸ್ಪತಿ ಬರ್ತೈತಿ, ಅದ್ರಾಗಿಂದ ಚರ್ಮ ಬಟ್ಟೆ ಆಗ್ತೈತಿ. ಅವ್ರದ್ದು ಹಂಗಿಲ್ರಿ, ಇದು ಉಪ್ಪು ಇದು ಮಾಡಿ ಅವ್ರು ಮಾಡ್ತಿದ್ದಿರ್ತಾರೆ. ಅಲ್ಲಿ ಬಟ್ಟೆಯಾಗೆ ಬಂದಿರ್ತದೇನ್ರಿ ಚರ್ಮ? ಯಾವುದು ಚಪ್ಪಲ್ ಬಟ್ಟೆಯಾಗಿ ಬಂದಿದ್ದಿರ್ತೈತಿ. ನಮ್ದು ಹಿಂಗೆ ಇದಾಗಿರ್ತೈತಿ ಚರ್ಮ. ಅದೆಲ್ಲ ಚರ್ಮ ಏನ್ರಿ? ಇದೆಲ್ಲ ಚರ್ಮ. ಚರ್ಮ ರೀ, ಅದನ್ನ ತಗೊಂಡ್ ಕಟ್ ಮಾಡಿ ಸ್ಟಾರ್ಟ್ ಮಾಡಿ ಬಿಡುದೇನ್ರಿ? ಹೌದು ರೀ, ಕಟಿಂಗ್ ಕೆಲ್ಲ ಕಟ್ ಕೆಲ್ಲ. ಅದು ಸ್ವಲ್ಪ ಪ್ರೊಸೆಸಿಂಗ್ ಹೇಳ್ತೀರೇನ್ರಿ? ಅದು ಹೆಂಗೆ ಮಾಡ್ತೀರ ಅನ್ನೋ ಸ್ವಲ್ಪ ಹೇಳ್ತೀರೇನ್ರಿ? ಹೌದು, ಅದು ತೊಗಲ ಈಗ ಮಾಡಿದ್ರಲ್ಲ, ಅದು ತೊಗಲ ನೀರು ಇದು ಮಾಡಿ ತೋರಿಸ್ಬೇಕು. ನೆನೆ ಇಡ್ಬೇಕನ್ರಿ? ನೀರು ಹೊಡೆದ ತೋರಿಸ್ಬೇಕು. ತೋರ್ಸಿದ ಬಳಿಕ ನಮ್ಗೆ ಎಷ್ಟು ನಂಬರ್ದು ಜೊತೆ ಆ ಕಡೆಗೆ ಕಟ್ ಮಾಡೋದೈತಿ, ಅಷ್ಟು ನಂಬರ್ದು ನಾವು ಜೊತೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಸಿದ ತಕ್ಷಣ ಇದು ಪ್ರೇಸ ಮತ್ತು ಕಟಿಂಗ್ ಇಲ್ಲಿ ಮಷಿನ್ ಅದಾವ್ರಿ, ಆ ಥರಾಗ ಮಷಿನ್ ಒಳಗಾಗಿ ಇದು ಮಾಡ್ಕೋಬೇಕಾಗ್ತೈತಿ. ಕಟ್ ಮಾಡ್ಕೋಬೇಕು. ಮೊದ್ಲ ಕೈಲೇ ಮಾಡ್ತಿದ್ದು, ಈಗೆಲ್ಲ ಮಷಿನ್ ಬಂದೈತಿ ಅನ್ನೋ ನಾವು ಎಲ್ಲ ಮಷಿನ್ ಮ್ಯಾಗ ಇದು ಮಾಡ್ಕೊಂಡು ಬರ್ತೀವಿ. ಮಷಿನ್ ಒಳಗೆ ಹಾಕಿರ ಆ ಸೈಜ್ ಒಳಗೆ ಕಟ್ ಮಾಡ್ಕೊಡ್ತಾರೆ. ಇದು ಪ್ರೆಸ್ ಮಾಡೋದು ಮೊದಲಾಗಿ, ಪ್ರೆಸ್ ಮಾಡಿದ ತಕ್ಷಣ ಕಟ್ ಮಾಡೋದು. ಪ್ರೆಸ್ಸು ಮತ್ತು ಕಟಿಂಗ್ ಅಂತಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿದ್ರಿ? ಏನೆಲ್ಲ ಜೋಡಿಸೋದು, ಇದು ಮಾಡೋದು, ಹೊಲಿಗೆ ಹಾಕೋದು. ಹೊಲಿಗೆ ಹಾಕಿದ ತಕ್ಷಣ ಬಣ್ಣ ಮಾಡೋದು, ಬಣ್ಣ ಆದ ತಕ್ಷಣ ಉಂಟ ಹಚ್ಚೋದು, ಇದು ಚಾಚೆ ಬಡೋದು ರೀ. ಆಮೇಲೆ ಚಪ್ಪಲ್ ತಯಾರಾಗ್ತೀವಿ. ಬಣ್ಣ ಹಚ್ಚಿದ ಮೇಲೆ ಏನು ಮಾಡ್ತೀನಂದ್ರಿ? ಬಣ್ಣ ಹಚ್ಚಿದ ಬಳಿಕ ತಿಕ್ಕೋದ್ರಿ ಬಸಿಲೆ ತಿಕ್ಕಿದ ತಕ್ಷಣ ಇವೆಲ್ಲ ಛಾಪ್ ಹೊಡಿಬೇಕು. ಮೊದ್ಲಿಗೆ ಗೇಡೆ ಹೊಡಿಬೇಕು. ಗೇಡೆ ಹೊಡಿದ ತಕ್ಷಣ ಇದು ಎಲ್ಲ ಛಾಪ್ ಹೊಡ್ಕೋಬೇಕು. ಛಾಪ್ ಹೊಡ್ಯಾನ ಇವೆಲ್ಲ ಸೈಡ್ ಎಲ್ಲ ಕಟಿಂಗ್ ಮಾಡ್ಕೋಬೇಕು. ಸೈಡ್ ಕಟಿಂಗ್ ಮಾಡಿದ ತಕ್ಷಣ ಮ್ಯಾಗಿನ ಪಟ್ಟ ಹಚ್ಕೋಬೇಕು. ಎಷ್ಟು ನಂಬರ್ದು ಚಪ್ಪಲಿ ಐತಿ, ಆಮೇಲೆ ಮ್ಯಾಗಿನ ಪಟ್ಟ ಇಡಬೇಕಾಗ್ತೈತಿ. ಅದಕ್ಕೂ ನಂಬರ್ ಬರುತ್ತೇನ್ರಿ? ನಂಬರ್ ಇಡ್ತೈತ್ರಿ. ಇದು 8 ನಂಬರ್ ಇತ್ತು ಅಂದ್ರೆ 8 ನಂಬರ್ದ ಸೈಜ್ ಇದು ಪಟ್ಟ ಹಚ್ಚಬೇಕಾಗ್ತೈತಿ. 11 ನಂಬರ್ ಇತ್ತು ಅಂದ್ರೆ 11 ನಂಬರ್ ಸೈಜ್ದು
11 ನಂಬರ್ ಇತ್ತಂದ್ರೆ 11 ನಂಬರ್ದು ಇತ್ತರ್ಲೆ ಅದು ಪಟ್ಟ ಹಚ್ಚಬೇಕಾಗ್ತೈತಿ. ಅದ್ ಮ್ಯಾಗಿನ ಪಟ್ಟನ ಸೈಜ್ ಹೆಂಗ್ ಮಾಡ್ಕೋತೀರಿ ನೀವು ರೀ? ಅದನ್ನ ಮೊದ್ಲು ಕಟಿಂಗ್ ಮಾಡೋ ಟೈಮ್ಗೆ ನಾವು ಮಾಡ್ತಿದ್ದೀವಿ. ಅದು ಕಟಿಂಗ್ ಕೈಲೇ ಮಾಡೋದೇನ್ರಿ ಅದಕ್ಕೂ ಮಷಿನ್ ಐತಿ? ಕೈಲೇನ ಅದು ಕೈಲೇ. ಇದು ಒಳಗಡೆ ಇರೋದೆಲ್ಲ ಚರ್ಮ ರೀ? ಎಲ್ಲ ಚರ್ಮ 2 ಪೀಸ್ ಬರ್ತೈತ್ರಿ. ಇಲ್ಲಿ ಕೆಲವೊಂದ್ ಕಡೆ ಇಲ್ಲೆಲ್ಲ ಕಟ್ಟಿಗೆ ಹಾಕಿರ್ತಾರಲ್ರಿ? ಕಟಿಂಗ್ ಇರಂಗಿಲ್ರಿ. ನಮ್ಮಲ್ಲಿ ಏನೈತಿ ನೋಡ್ರಿ, 2 ಪೀಸ್ ಹಾಫ್ ಪೀಸ್ ಬರ್ತಾವ ಆ ಥರ ಆಗಿ. ಒಳಗಡೆ 2 ಪೀಸ್ ರೀ ಇಲ್ಲಿ? 2 ಪೀಸ್ ಎಲ್ಲ ಕುಡ್ತೇವ. 6 ಪೀಸ್ ಅದಾವ್ರಿ. ಬಡ್ಡಾಗಿಂದ 2, ಮ್ಯಾಗಿಂದ 2 ಮತ್ತು 2 ಹಾಫ್ ಪೀಸ್. ಇಷ್ಟ ಬರೋದೇನ್ರಿ? ನಾವು ಸೈಜ್ ಕಮ್ಮಿ ದೊಡ್ಡದು ಮಾಡ್ಕೋಬೋದ್ರಿ? ಮಾಡ್ಕೋಬೋದು. ಯಾಕಂದ್ರೆ ನೀವು ಹೇಳಿದ ತಕ್ಷಣ ನಾವು ಮಾಡಿಕೊಡ್ತೇವೆ. ನಮ್ಗೆ ತಳಗ ಬೇಕಂದ್ರೆ ಸಿಂಗಲ್ ಅಟ್ಟಿ ಮಾಡಿಕೊಡ್ತೇವೆ, ದಪ್ಪ ಬೇಕಂದ್ರೆ ಇಷ್ಟ್ರ ಪಕ್ಷ ದಪ್ಪ ಮಾಡಿಕೊಡ್ತೇವೆ. ಅದು ಸಿಂಗಲ್ ಆದಂಗೆ ರೇಟ್ ಕಡಿಮೆ ಏನೂ ಇಲ್ಲ, ಏನು ಸೇಮ್ ರೀ? ಸೇಮ್ ರೇಟ್. ಇಲ್ಲಿ ಮುಂದ್ಗಡೆ ಬಂದು 2 ಲೇಯರ್ ಏನ್ರಿ? ಮುಂದ್ಗಡೆ ಬಿ ಅದು ಕಡಿಮೆ ಆಗ್ತೈತಿ. ಹಿಂದೆ ಕಡಿಮೆ ಇತ್ತಂದ್ರೆ ಮುಂದೆ ಕಡಿಮೆ ಆಗ್ತೈತಿ. ಇಲ್ಲಿ ಮುಂದೂ ಕಡಿಮೆ ಐತಿ. ಮುಂದೆ ಇದೆಲ್ಲ ಈಗ ನೀವು ಕೈಲೇನೋ ಹೊಲ್ದಿದ್ದ? ಹೊಲಿಗೆ. ಹೌದು ರೀ, ಎಲ್ಲ ಕೈಲೇನೋ ಹೊಲಿಗೆ ಹಾಕಿಬೇಕಾ. ಈಗ ಇದನ್ನ ಹೊಲಿಯತಿದ್ರಿ ಆಮೇಲೆ? ಹೌದು ರೀ, ತಯಾರು ಮಾಡಾಕದೇವಿ. ಈ ಸ್ವಲ್ಪ ಹೊಲ್ ತೋರಿಸ್ತೀರೇನ್ರಿ? एक 2 टाका मारून जातो. ಹೊಲಿಗೆ ಹಾಕಿ ತೋರಿಸ್ಲಿ ರೀ? ಹಾಂ ರೀ. ಅದು ಹೆಂಗೆ ಹಾಕ್ತೀರಿ ಅನ್ನೋದು ನೋಡ್ಬೇಕ್ರಿ. पंख्याकडे बाजूला ನಾ ಹಾಕಿ ತೋರಿಸ್ತೀನಿ ರೀ. ನಂಗೆ ಕೊಂಡ್ರಕ್ಕೆ ಅನುಕೂಲ ಇದಾಗಂಗಿಲ್ಲ ಅನ್ನೋಣ ಅವ್ರಿಗೆ. ಅವ್ರು ಏನು ಹಂಗೆ ಇದನ್ನ ಮಾಡತ್ತಾರ್ರಿ? ಇದು ಅದು ಚರ್ಬಿ ಐತಿ ರೀ, ಚರ್ಬಿ. ಮಾತ ಅಡಮರಿಂದ ಮ್ಯಾಗಿನ ಚರ್ಬಿ ಐತಿ. ಚರ್ಬಿದಾಗ ನಾವು ಅರಿಶಿನ ಕೂಡಿಸಿ ಜಜ್ಜಿ ಇದು ಮಾಡ್ತಿರ್ತೀವಿ. ಇದನ್ರಿ ಕಟ್ಟಿಗಿರಿ? ಅದರಲ್ಲಿ ಇದಾಗಂಗಿಲ್ಲ ರೀ, ಸತ್ ನಮ್ಮ ಭಾಳ ಬರ್ತೈತಿ ಹೋಗ್ತಿದ್ರಿ. ಅಲ್ಲ ಹತ್ತಂಗಿಲ್ಲನ್ರಿ ಅದಕ್ಕೆ? ಬಸ್ ಇದೆಲ್ಲ ನೀವ ತಕ್ಕೋದೇನ್ರಿ? ಇದು ಎಲ್ಲ ಕೈ ಮ್ಯಾಗ ರೀ. ಕೈ ಮ್ಯಾಗಲ್ಲ ರೀ? ಅಷ್ಟು ಕೈ ಮ್ಯಾಗ ತೆಗಿದ್ರಿ ಇದು? ಹೌದು ರೀ. ಇದನ್ನ ತಯಾರು ಮಾಡ್ಬೇಕಾದ್ರೆ ನಿಮ್ಗೆ ವಸ್ತುಗಳು ಏನೇನು ಬೇಕ್ರಿ? ಇವು ವಸ್ತುಗಳು ಭಾಳ ಬೇಕ್ರಿ. ಇದಕ್ಕೆ ಇದು ಒಂದೇ ವಸ್ತು ಅಂತ ಇದು ಮಾಡಂಗಿಲ್ಲ. ಇದಕ್ಕೆ ರಪ್ಪಿಗೆ ಅಂತಾರೆ ರೀ. ಹಾಂ ರೀ. ಅದು ಕಟ್ ಮಾಡಕ್ಕೆ ಅನಿಸ್ತೈತೆ? ಕಟ್ ಮಾಡಕ್ಕೆ. ಹಾಂ. ಇದಕ್ಕೆ ಉಳಿ ಅಂತಾರೆ, ಹೊಲಿಗೆ ಹಾಕೋದು. ಹೊಲಿಗೆ ಹಾಕೋದ್ರಿ? ಇದಕ್ಕೆ ಜಜ್ಜು ಅಷ್ಟೇ ಅಂತಾರೆ ರೀ. ಇದರಲ್ಲೇ ಜಜ್ಜೋದು ಇರ್ತೈತಿ ರೀ. ಇದು ಇಲ್ಲಿ ಹಾಕಿರಲ್ರಿ, ಇದನ್ನ ಜಜ್ಜ ಹಾಕಂಡ್ರಿ ಇದು? ಹಾಂ. ಆಮೇಲೆ ಇದು ಪಕ್ಕಡ್ರಿ ಬಾರ ಇದು ಮಾಡಕ್ಕೆ ಜಗ್ಗಾಕ. ಇದು ಪಟ್ಟ ಕುಣ್ಸಾಕ ಇದು ಡಿಸ್ಮಿಸ್ ನೋಡ್ರಿ. ಪಟ್ಟ ಅಂದ್ರೆ ಇವರ್ಲೆ ಹಿಂದೆ ಪಟ್ಟ ಕುಣ್ಸ್ ಇದು ಮಾಡಕ್ಕೆ. ಇವು ಹಳಿ ಚಪ್ಪಲ್ ಹಚ್ಚಾಕ ಬಂದೈತಿ. ಇವು ಮೂಳೆ ತಗ್ಸಾಕ ಇದಕ್ಕೆ ಚಿಮಟ ಅನ್ಬೇಕು. ಇಲ್ಲಿ ಹಿಂದ್ಗಡೆ ಹಾಕಿರ್ತೀರಲ್ರಿ ಇಲ್ಲಿ? ಇವು ಉಂಟದ ಇದು ಮಾಡ್ಕೋಬೇಕಾದ್ರೆ ಇದಕ್ಕೆ ದೊಡ್ಡ ಉಳಿ ಅನ್ಬೇಕು. ಅದೇನು ಕಟ್ ಮಾಡೋದೇನ್ರಿ? ಏನ್ರಿ ಇದು ಉಂಟ ಹತ್ತಕ್ಕೆ ಇಲ್ಲಿ ಕಟ್ ಮಾಡಾಕಡಿ. ಲೇಡರ್ ಕಟ್ ಮಾಡಾಕ ಇಲ್ಲಿ ಐತಲ್ರಿ? ಹೌದ್ರಿ. ಇದ್ರಿ ಇದು ಹಳೆ ಚಪ್ಪಲ. ಇದು ಮ್ಯಾಗಿನ ಪಟ್ಟ ಹೊಲ್ಯಾಕ ಇದಕ್ಕೆ ಕಾಟ ಉಳಿ ಅನ್ಬೇಕು. ಇದಾದ ತಕ್ಷಣ ಇದು ಬರ್ತೈತಿ, ಅದು ದಾರ ಬರ್ತೈತಿ. ಈ ಕಡೆ ಮಿಂಚು ಹಾಕೋಬೇಕು, ಇದು ಜಕ್ಕೋಬೇಕು. ಇಲ್ಲಿ ಹಾಕಿರಲ್ರಿ ಇದನ್ರಿ? ये जर लावून जरा 2 टाका मारून जातो. खडकलाट यावरा ಹುಣ್ಸಾಳ ದೇವ್ರ ಬಾಬು ಚೀಗುನ್ಸಿ ಗುರ್ತು ಇಡ್ಬೇಕಿರ್ಲ.
ಹಾಂ 1200. ಇದಕ್ಕೇನಂತಾರ್ರಿ ಸರ್? ಅದರಲ್ಲೇ ಮಿನ್ಸ್ ಇದು ತುಟ್ಟಿ ಇರ್ಬೇಕು ಅನಿಸ್ತತ್ರಿ ಇದು. ಅದು ತುಟ್ಟಿ ಇರ್ತೈತೆ ರೀ, ಯಾವುದೋ ವಸ್ತು ತುಟ್ಟಿ ಬರ್ತೈತೆ. ಇದಕ್ಕೆಲ್ಲ ಟೈಮ್ ಭಾಳ ಬೇಕಲ್ರಿ ಇದು? ಟೈಮ್ ಭಾಳ ಬೇಕ್ರಿ ಇದಕ್ಕೆ? ಹೌದು ರೀ. ಇದೆಲ್ಲ ಫುಲ್ ಹಿಂಗ ಹಾಕಿದ್ದಲ್ರಿ ಈಗ ಇದು? ಇವು ಬಾರ ಇದೆಲ್ಲ ಕೈಲೇ ಮಾಡಿದ್ದೇನ್ರಿ ಇದು? ಹಾಂ, ಎಲ್ಲ ಕೈ ಮ್ಯಾಗ ಹೇಳಿ. ಹಿಂಗೆ ಕೈಲೇ ಹೆಣ್ಣಿದೇನ್ರಿ ಇದು? ಕೈಲಿನ ಹಿಂಗೆ ಚುಚ್ಚೋದ್ರಿ, ಅದು ಚುಚ್ಚಿ ಆಮೇಲೆ ಅದು ಒಂದು ಎನಕಿ ತಯಾರಾಗ್ತೈತಿ. ಓ, ಇಲ್ಲಿ ಹಿಂಗ ಇದ್ರೊಳಗೆ ಚುಚ್ಕೋತ ಹೋಗುದನ್ರಿ ಇದು? ಹಾಂ, ಹಿಂಗೆ ಚುಚ್ಕೋತ ಹೋಗೋದು. ಹಿಂಗ್ ಹೆಣ್ಣಿದಲ್ಲ ರೀ ಇದು? 3 ಲೇಯರ್ ತಗೊಂಡ್ ಹೆಣ್ಣಿದಲ್ಲ ರೀ? ಹಂಗೆ ಅವು ಇವ್ ಬರ್ತೈತಿ, ಅವು ಇವು ರೀ. ಹಾಂ ರೀ. 3 ಬಾರ್ ತಗೊಂಡು ಒಂದು ಹೆಣಿಕೆ ಹಾಕ್ತಿರಲ್ಲ, ಇದು ಹೆಣಿಕೆ ಅದ 2 ಇದ್ರಾಗ ಒಂದ್ರೊಳಗೆ ಒಂದು ಚುಚ್ಕೋತ ಹೋಗ್ಬೇಕ್ರಿ? ಹೌದು. ಇದು ಉಂಟುಗಳ ಉಂಟುಗೋಳ, ಈ ಟೈಪ್ದು ಉಂಟು ಅದಾವ ಅಲ್ರಿ, ಅವು ಉಂಟುಗೋಳು ಇವು. ಇಲ್ಲಿ ಹಾಕಿರಲ್ರಿ ಇದು? ಇದ್ರಿ ಇದೇನ್ರಿ ಇದು? ಹಾಂ ರೀ. ಎಲ್ಲೇ ಡಬ್ಬಿ. ನಿಮ್ದು ಎಲ್ಲಿ ಡಬ್ಬಿ ಏನ್ರಿ? ಭಾಳ ಹಳಿದೈತೆ ಅನಿಸ್ತೈತ್ರಿ. ಹೌದ್ರಿ. ಈಗೇನು ಸಿಗಲ್ಲ ಅನಿಸ್ತೈತ್ರಿ ಇಂಥವು? ಈಗ ಸಿಗಂಗಿಲ್ಲ. ಎಷ್ಟು ವರ್ಷದಿಂದ ತಗೊಂಡಿದ್ರಿ ಅದ್ರಿ? ಭಾಳ ವರ್ಷ ಆತ್ರಿ ಅದು. ಅದನ್ನ ಸೆಕೆಂಡ್ ಹ್ಯಾಂಡ್ ತಗೊಂಡೇನಿ ರೀ. ಅವಾಗ ಏನ್ರಿ ಇದಕ್ಕೆ 1500 ರೂಪಾಯಿ ಕೊಟ್ಟೇನಿ. ಸೆಕೆಂಡ್ ಹ್ಯಾಂಡಿಗೆ ಅವಾಗ 1500 ಕೊಟ್ಟಿದ್ರಿ? ಓಪನ್ ಮಾಡಿ ತೋರಿಸ್ತೀರೇನ್ರಿ ಸ್ವಲ್ಪ? ಏನ್ರಿ ಇದಕ್ಕೆ ನಾನು 15-20 ವರ್ಷ ಆತ್ರಿ ತಗೊಂಡ್ರೆ. ವಜ್ಜೆನು ಫುಲ್ ಐತ್ರಿ. 1 kg ಹೆಚ್ಚಾಗಿ ಐತ್ರಿ ಅದು. ಎಲ್ಲಿ ತಗೊಂಡಿರಿ ಅದನ್ರಿ? ಇಲ್ಲೇ ಊರಾಗ ತಗೊಂಡಿದ್ದು, ನಮ್ಮ ದೋಸ್ತ ಕಡೆ ಇತ್ತು ಅದ, ಅವ್ರನ್ನ ಕಡೆಯಿಂದ ತಗೊಂಡಿನಿ. ಇವು ಇಷ್ಟು ಸಾಮಾನ್ಲೆ ಕೂಡಿ ಒಂದು ಜೊತೆ ಚಪ್ಪಲ್ ಆಗೋದ್ರಿ ಇದು? ಹೌದ್ರಿ. ಭಾರಿ ಕಷ್ಟ ಐತ್ರಿ ಇದು ಮಾಡೋದ್ರಿ? ಕಷ್ಟ ಭಾಳ ರೀ, ಕಷ್ಟ ಭಾಳ. ಕೂತು ನಡ ಎಲ್ಲ ಹೋಗ್ತಾವ್ರಿ, ಮಕ್ಕಳೆಲ್ಲ ಇದಾಗ್ತೈತಿ, ತ್ರಾಸ ಆಗ್ತೈತಿ. ನೀವು ಈಗ ಇದನ್ನ ಮಾಡಾಕತ್ತ ಎಷ್ಟು ವರ್ಷ ಆಯ್ತು ರೀ? ಅದನ್ನೇ ನಾನು ಹೇಳೀನಿ, 36 ವರ್ಷ ಆಯ್ತು ನಾನು ಮಾಡಾಕದ್ದೇನೆ. 32 ವರ್ಷ ರೀ? 36 ವರ್ಷ ರೀ. ಅಂದ್ರೆ ಇದನ್ನ ನಿಮ್ಮ ಅಪ್ಪ ಅದು ಇದನ್ನ ಮಾಡ್ತಿದ್ರಿ? ಇಲ್ರಿ, ಅವ್ರು ಕೂಲಿ ಕೆಲಸ ಮಾಡ್ತಿದ್ರು. ಇದು ನೀವ ಫಸ್ಟ್ ಈ ಫೀಲ್ಡಿಗೆ ಬಂದಿದ್ರಿ? ಹೌದ್ರಿ. ಇದ್ರ ಮ್ಯಾಗ ಹೆಂಗೆ ಇಂಟ್ರೆಸ್ಟ್ ಬತ್ರಿ ಇದನ್ನ ಮಾಡ್ಬೇಕಂದ್ರೆ? ನಾನು ಮನೆಗಿಂದ ಪರಿಸ್ಥಿತಿ ಇಲ್ಲಾಗಿತ್ತು. ಮುಂದೆ ಸಾಲಿ ಕಲಿಬೇಕಾದ್ರೆ ಅವ ಅಪ್ಪಂದ ಅಷ್ಟು ಇದಿಲ್ಲಾಗಿತ್ತು. ಅವರು ಹೊಲ್ದಾಗ ಕೆಲ್ಸಕ್ಕೆ ಹೋಗವ್ರೆ. ಯಾವಾಗ ಅದ್ರಂಗೆ ನಂಗೆ ಸಾಲಿ ಹಾಕೋದು ಅವ್ರದ್ದು ಪರಿಸ್ಥಿತಿ ಇಲ್ಲಾಗಿತ್ತು. ನಾನು ಶನಿವಾರ ಆಯ್ತಾರು ದಿವಸ ಹೋಗಿ ಹಳಿ ಚಪ್ಪಲ್ ಹಾಕ್ಕೊಂಡು ಅದ್ರಾಗಿಂದ ಎಷ್ಟು ಬರ್ತೈತಿ ಅದು ಹೊಟ್ಟೆಗೆ ತಿನ್ಕೊಂತು ನನ್ನ ಸಾಲಿ 7ನೇ ತನಕ ಇದು ಮಾಡೀನಿ. ಅಲ್ಲಿಂದ 7ನೇ ಪಾಸ್ ಆಗಾನ ಒಬ್ಬಲ್ಲೇ ಇದು ಚಪ್ಪಲ್ ವ್ಯವಸಾಯ ಕಲಿಯಕ್ಕೆ ಕೂತೀನಿ ರೀ. ಒಂದು 3 ವರ್ಷ ಕಲ್ಯಾಣ ಅಲ್ಲಿ ಪೂರ್ತಿ ತಯಾರಾದೀನಿ ರೀ. ಪೂರ್ತಿ ತಯಾರಾಗಾನ ಮನ್ಯಾಗ ಕೆಲಸ ತಯಾರು ಮಾಡಕ್ಕೆ ಹಿಡಿದೀನಿ. ಅಂದ್ರೆ ನೀವು ಸ್ಕೂಲ್ ಮುಗಿಸ್ಕೊಂಡು ಶನಿವಾರ ರವಿವಾರ ಹೋಗ್ತಿದ್ರಿ? ಶನಿವಾರ ರವಿವಾರ ಸುಟ್ಟಿ ಇರ್ತೈತಿ. ಸುಟ್ಟಿ ದಿವ್ಸ ನಾನು ಬೇರೆ ಕಡೆ ಹಳಿ ಚಪ್ಪಲ್ ಹಚ್ಚಕ್ಕೆ ಹೋಗ್ತೇನೆ ರೀ. ಎಷ್ಟನೇ ಕ್ಲಾಸ್ ಇದ್ದಾಗ ಹೋಗ್ತಿದ್ರಿ ನೀವು? 5ನೇ ಕ್ಲಾಸ್ದಿಂದ ಹೋಗ್ತಿದ್ರಿ. ಆಮೇಲೆ 3 ವರ್ಷ ಬೇರೆ ಕಡೆ ಕಲ್ತ್ರಿ. ಅಲ್ಲೇನು ಪೇಮೆಂಟ್ ಕೊಡ್ತಿದ್ರಿ? ಹಂಗೆ ಕಲಿಯೋದಷ್ಟೇ? ಪೇಮೆಂಟ್ ಕಡಿಮೆ ಇತ್ತು ರೀ. ವಾರಕ್ಕೆ ಒಂದು 35 ರೂಪಾಯಿ ಪೇಮೆಂಟ್ ಇತ್ತು ರೀ. ವಾರಕ್ಕೆ ರೀ? ವಾರಕ್ಕೆ 35 ರೀ? ಹೌದ್ರಿ. ಅದಾದ್ಮೇಲೆ ನೀವು ಸ್ವಂತಕ್ಕೆ ತಕೊಂಡ್ರಿ? ಸ್ವಂತ ಇದು ಮಾಡಿ. ಅವಾಗ ಚರ್ಮ ಸೊಯ್ ಇತ್ತು ರೀ. ಅವಾಗ ಏನು ರೇಟ್ ಇತ್ತು ರೀ ಚರ್ಮದ್ರಿ? ಚರ್ಮ ಅವಾಗ ರೀ 2.5 ರೂಪಾಯಿಗೆ ಒಂದು ಎಮ್ಮೆ ತೊಗೊಳ ಬರ್ತಿದ್ರಿ. 2.5 100 ರೀ? 100ಕ್ಕೆ ಒಂದು ಎಮ್ಮೆ
ತೊಗಲ ಬರ್ತಿದ್ರಿ. ಈಗ ಅದ 4,000 5,000 ಆಗಿದೆ. 4,500 ರೂಪಾಯಿ ಇಲ್ಲದ್ರ ಹೆಚ್ಚ 5,000 ರೂಪಾಯಿ ತನಕ ಹೋಗ್ತಿತ್ತು. ಅವಾಗ ಬಿಸ್ನೆಸ್ ಚಲೋ ಐತ್ರ ನಿಮ್ದ? ಈಗ ಚಲೋ ಐತ್ರಿ? ಅವಾಗ ಚಲೋ ಇತ್ತು ರೀ. ಚಲೋ. ಅವಾಗ ಎಲ್ಲರೂ ಯೂಸ್ ಮಾಡ್ತಿದ್ರು ಅನ್ಸ್ತೈತ್ರಿ ಇದು. ಎಲ್ಲರೂ ಯೂಸ್ ಮಾಡ್ತಿದ್ರು. ಮಾರ್ಕೆಟ್ ಹೆಚ್ಚಾಗಿತ್ತು ರೀ. ಮತ್ತು ಒಂದು 4 ದುಡ್ಡು ಉಳಿಯೋದ್ರಿ ಆ ಕಡೆ. ಈಗ ಉಳಿಯಂಗಿಲ್ಲ. ಏನು ಉಳಿಯಂಗಿಲ್ಲ ರೀ. ಈಗ ನಾವು ಹೊಲ್ದಾಗ ಕೆಲಸ ಮಾಡಕ್ಕೆ ನಮ್ಗೆ ಆಗಂಗಿಲ್ಲ ರೀ. ಬಿಸಿಲು ನಡೆಯಂಗಿಲ್ಲ. ಮೊದ್ಲಿಂದ ಇದನ್ನ ಮಾಡ್ಕೊಂಡು ಬಂದಿರಲ್ರಿ ಈಗ ಬಿಸಿಲು. ಇದು ರೆಡಿ ಮಾಡಿದ್ಮೇಲೆ ರೀ ನೀವು ಈಗ ಎಲ್ಲೆಲ್ಲಿ ಹೋಗ್ತೀರಿ ಇದನ್ನ ಮಾರಾಕ್ರಿ? ಪೂರ್ತಿ ಬೆಂಗಳೂರು ತನಕ ಹೋಗ್ತಾವ್ರಿ. ಪೋಸ್ಟ್ಲೆ ಕಳಿಸ್ತೀವಿ. ಪೋಸ್ಟ್ಲೇನು ಕಳಿಸ್ತೀರಿ? ಪೋಸ್ಟ್ಲೇನು. ಇಲ್ಲಿ ಸುತ್ತಮುತ್ತ ಮಾರ್ಕೆಟ್ ಅಂದ್ರೆ ಎಲ್ಲಿ ಹೋಗ್ತೀರಿ? ನಾವು ಹೋಗ್ತಾ ಇದು ಕಂಕನವಾಡಿ, ಗೋಕಾಕ, ಅದು ಹಳ್ಳಿದು ಎಲ್ಲ ಕಸ್ಟಮರ್ ಬರ್ತಾರು. ಹೋಗ್ತೀವಿ. ಕಂಕನವಾಡಿ ಹೋಗ್ತೀರಿ, ಗೋಕಾಕ್ ರೀ, ರಾಯಬಾಗ್ ಹೋಗ್ತೀರೇನ್ರಿ? ರಾಯಬಾಗ್ ಹೋಗ್ತೀವಿ. ಅತನಿನೂ ಹೋಗ್ತೀರಿ? ಅತನಿನ ಕಸ್ಟಮರ್ ಬರ್ತಾ ಕಂಕನವಾಡಿಗೆ. ಕಂಕನವಾಡಿಗೆ ಬಂದ ಹೋಯ್ತಾರ. ಕಂಕನವಾಡಿಗೆ ಯಾವಾರ ಸಂಡೇ ರವಿವಾರ ದಿನ ಹೋಗುದ? ರವಿವಾರ ದಿವಸ. ಕಲ್ಲೋಳಿಗೆ ಶನಿವಾರ ದಿವಸ ಹೋಗ್ತೀವಿ. ಕಲ್ಲೋಳಿ ಶನಿವಾರ ರೀ. ರವಿವಾರ ದಿನ ಕಂಕನವಾಡಿ ರೀ. ಮತ್ತು ಗೋಕಾಕ್ ರೀ? ಗೋಕಾಕ್ದಿಂದ ಕಲ್ಲೋಳಿಗೆ ಬರ್ತಾರೆ ಎಲ್ಲ ಕಸ್ಟಮರ್. ಕಲ್ಲೋಳಿಯಾಗ ಸಂಗನಕೇರಿ ಕಲ್ಲೋಳಿ ಒಂದೇ ದಿನದಾಗ ತಯಾರಾಗ್ತಾವ್ರಿ. ಹೋಗೋ ದಾರಿ ಇರ್ತಾವ್ರಿ. ಹೋಗೋ ದಾರಿ ಇದ್ದಾಗ ಅಲ್ಲಿ ಬೈಕ್ ತಿರ್ಕೊಂಡು ತರ್ಬೋದು. ಅವ್ರಿಗೆ ಚಪ್ಪಲ್ ಕೊಟ್ಟು ಮುಂದ್ಕೊಸು ಹೋಗೋದು. ನೀವು ಇಲ್ಲಿಂದ ಹೋಗೋದು ಹೆಂಗ್ರಿ? ಬಸ್ಸಿಗ್ರಿ? ಬಸ್ಸಿಗೆ ಅಲ್ರಿ, ಬೈಕ್ ತಗೊಂಡು. ಬೈಕ್ ತಗೊಂಡು ಹೋಗ್ತೀರಿ. ಕಲ್ಲೋಳಿ ಒಳಗೆ ಅಲ್ಲಿ ಎಲ್ಲಿ ಕುಂಡ್ರುದ್ರಿ ನೀವು ರೀ? ಇಲ್ಲಿ ಕಲ್ಲೋಳಿಯಾಗ ಅಲ್ಲೇ ಬಸ್ ಸ್ಟಾಪ್. ಬಸ್ ಸ್ಟಾಪ್ ಹತ್ರ. ಕಂಕನವಾಡಿ ಒಳಗೆ ರೀ? ಅಲ್ಲೇ ಬಸ್ ಸ್ಟಾಪ್. ನಾನು ಹೋಗಿ ಎಲ್ಲಿ ಅಡ್ಡಾಡಿ ಕೊಡಂಗಿಲ್ಲ ರೀ. ಯಾರು ಕಸ್ಟಮರ್ ಹೇಳ್ಯಾರೋ ಅವ್ರಿಗೆ ಬಂದು ಹೋದ್ಮೇಲೆ ಬಂದ ಬಿಡಿದ್ರು. ಅಲ್ಲೇ ಬಸ್ ಸ್ಟ್ಯಾಂಡ್ಗೆ ಕೊಟ್ಟ ತಕ್ಷಣ ಫೋನ್ ಹಚ್ಚೋದ. ಫೋನ್ ಹಚ್ಚಿದ ಬಳಿಕ ಅವ್ರು ಬಂದು ಒಯ್ತಾವ್ರು. ಅಲ್ಲಿ ಮಾರ್ಕೆಟ್ ಒಳಗೆ ಅದೇನು ಹೋಗಲ್ಲನ್ರಿ? ಮೊದ್ಲ ಅಲ್ಲಿ ಹೋಗೋಬೇಕ ಮೊದ್ಲು ಅವ್ರಿಗೆ ಫೋನ್ ಹಚ್ಚೋದ್ರಿ. ನಾನು ಈ ಡೇಟ್ಗೆ ಬರೋದೇನ್ರಿ, ನೀವು ಬಂದು ನಿಮ್ಮ ಚಪ್ಪಲ್ ಒಯ್ಯಿರಿ ಅಂತ ಹೇಳಬೇಕು. ಈಗ ಇದು ವಿಡಿಯೋ ನೋಡ್ತಾರಲ್ರಿ, ಅವ್ರ ನಮ್ಗೆ ಚಪ್ಪಲ್ ಬೇಕು ಅಂದ್ರೆ ರೀ ನಿಮ್ಗೆ ಫೋನ್ ಹಚ್ಚಿರ ಸಿಗ್ತಾವನ್ರಿ ಚಪ್ಪಲ್? ಹಾಂ ಸಿಗ್ತಾವ್ರಲ್ಲ. ಫೋನ್ ನಂಬರ್ ಹೇಳ್ತೀರಿ ನಿಮ್ದ್ರಿ? 9845856114. ಆ ಕಡೆ ಗದಗ ಸೈಡ್ ಅದೇನು ಹೋಗಲ್ಲನ್ರಿ? ಇಲ್ರಿ, ನಲ್ಲೋಡಿ ತನಕ ಹೋಗ್ತೇನೆ. ನಲ್ಲೋಡಿ ತನ. ಅವ್ರ ಫೋನ್ಯಾಗ ಸೈಜ್ ಹೇಳ್ರೆ ಗೊತ್ತಾಗ್ತೈತ್ರಲ್ಲ. ಅವ್ರು ಫೋನ್ ಮ್ಯಾಗೆ ಹೇಳ್ತಾವ್ರು 8 ನಂಬರ್ 9 ನಂಬರ್ 10 ನಂಬರ್ ಅಂತ. ಆ ಪ್ರಕಾರ ನಾವು ತಯಾರು ಮಾಡಿ ಅವ್ರಿಗೆ ಕೊಡ್ತೀವಿ. ಈ ಚಪ್ಪಲ್ ಒಳಗೆ ಎಷ್ಟು ಥರ ಬರ್ತೈತ್ರಿ? ಇದು ಪ್ಯೂರ್ ಕಾಫಿ, ಕುರುಂಡವಾಡಿ, ಅತನಿ, ಇವು 3 ಡಿಸೈನ್ ಬರ್ತಾವ್ರಿ. ಇನ್ನ ಬೇಕಾದ್ರಿ ಮತ್ತು ಅವ ಆನ್ಲೈನ್ ಮ್ಯಾಗಿಂದ ಏನು ಚಪ್ಪಲ್ ಇರ್ತಾವಲ್ರಿ ಅದು ತಯಾರು ಮಾಡಿ ಕೊಡ್ತೀವಿ. ಅದನ್ನ ಡಿಸೈನ್ ತೋರಿಸ್ರೆ ನೀವು ಹಂಗೆ ತಯಾರು ಮಾಡಿ ಕೊಡ್ತೀರಿ. ಒಂದು ಚಪ್ಪಲ್ಗೆ 1,200ರಿಂದ 1,500 ರೂಪಾಯಿ ರೇಟ್ ಆಗ್ತೈತಿ. ಆನ್ಲೈನ್ ಮ್ಯಾಗಿಂದ ಇತ್ತಂದ್ರೆ 2,000 ರೂಪಾಯಿ 2,500 ರೂಪಾಯಿ ತನಕ ಹೋಗ್ತದೆ. ಆ ಡಿಸೈನ್ ಮ್ಯಾಗ ರೇಟ್ ಹೋಗ್ತೈತ್ರಿ. ಹೌದ್ರಿ. ನಿಮ್ಗೆ ಎಷ್ಟು ಜನ ಮಕ್ಕಳ್ರಿ? ಮಕ್ಕಳು 3 ಮಂದಿ ಹೆಣ್ಮಕ್ಳು, ಒಬ್ಬ ಗಂಡ ಮಗ. ಏನು ಮಾಡ್ತಾರ್ರಿ ಈಗ ಅವ್ರಿ? ಅವು ಇದ್ರ MIDC ಕೆಲಸಕ್ಕೆ ಇದ್ದಾನೆ. ಸಣ್ಣವ ಅವ ರೀ. ಇದು ಉದ್ಯೋಗ ನಾ ಮಾಡಂಗಿಲ್ಲ, ನಾ MIDC ಮಾಡ್ತಾನೆ ಅಂತ ಹೇಳಿದ್ರಿ. ಅಂದ್ರೆ ಇದ್ರದ್ದು ಬಿಸ್ನೆಸ್ ಡಲ್ ಆಗೈತೆ ಏನೋರಿ ಈಗ ರೀ? ಅವ್ನಿಗೆ ಈಗ ಬಿಸ್ನೆಸ್ ಮುಂದಕ್ಕೂ ಉಳಿಯೋದು ಇರ್ತದೆ ಗ್ಯಾರಂಟಿ ಇಲ್ಲ. ಕಾಂಪಿಟೇಷನ್ ಚಾಲು ಐತ್ರಿ. ಅನನ್ಯದ ಉದ್ಯೋಗ ನಡೆಯೋದು ಇರ್ತದೆ ಗ್ಯಾರಂಟಿ ಇಲ್ಲ. ಮುಂಚೆ ಜಾಸ್ತಿ ಹೋಗ್ತಿತ್ತೇನೋರಿ ಇದು? ಮುಂಚೆ ಜಾಸ್ತಿ ಹೋಗ್ತಿತ್ರಿ, ಎಲ್ಲಾರು ತಗೋತಿದ್ರೇನೋರಿ. ಈಗ ಒಂದ್ 100ರಾಗ 10 ಮಂದಿ ತಗೋತಾರೇನ್ರಿ? 5 ಮಂದಿ ತಗೋತಾರೆ. 100ರಾಗ 5 ಮಂದಿ. ಬಡ್ಡಿಂದೇನು ಮಂದಿ ಐತಿ ನೋಡ್ರಿ, ಅದಷ್ಟು ಯೂಸ್ ಮಾಡ್ತೈತಿ. ಈಗೇನು ಹೊಸಾದ ಇದು ಬಂದಾವ್ ನೋಡ್ರಿ, ಅವು ಯೂಸ್ ಮಾಡಂಗಿಲ್ಲ. ಅಂದ್ರೆ ಯೂಸ್ ಮಾಡಂಗಿಲ್ಲ ಅಂದ್ರೆ ಬಹುಶಃ ಅವ್ರಿಗೆ ಇದ್ರದ ಬೆನಿಫಿಟ್ ಗೊತ್ತಿಲ್ಲ ಅನಿಸ್ತದೆ. ಬೆನಿಫಿಟ್ ಗೊತ್ತಿಲ್ರಿ. ಇದಕ್ಕೆ ಎಣ್ಣೆ ಹಾಕೋದು, ಪಾಲಿಶ್ ಮಾಡೋದು ಯಾರು ಮಾಡ್ಕೊತ್ಕೊಂಡವ್ರ. ಸುಮ್ಮನೆ ಬಾಟಾ ಚಪ್ಪಲ್ ತಗೋದೈತಿ, ಹಾಕೋದೈತಿ, ಪಾದಡಿ ಅಷ್ಟ ಹೋಗ್ತೈತಿ. ಪಾಲಿಶ್ ಮಾಡೋದಂದ್ರೆ ನಿಮ್ ಕಡೆ ಮಾಡಿಸ್ಬೇಕನ್ರಿ? ನಮ್ಮ ಕಡೆ ಮಾಡ್ಕೋಬೇಕು, ಇಲ್ಲಂದ್ರೆ ಸಂತ್ಯಾಗ ಮಾಡ್ಕೋಬೇಕಾಗ್ತೈತಿ. ಇದನ್ನ ಪಾಲಿಶ್ ಹಚ್ಚಿ ಕೊಡ್ತಾರೇನ್ರಿ? ಅವ್ರು ಮಾಡ್ಕೊಡ್ತಾರೆ. ಪಾಲಿಶ್ ಡಬ್ಬಿ ಇದು ಕ್ರೀಮ್ ಇರ್ತೈತಿ. ಇದು ಚಪ್ಪಲ್ಕ ಹಚ್ಚಿ ಇದ್ರಲ್ಲಿ ಪಾಲಿಶ್ ಮಾಡಬೇಕು. ಇದು ಕ್ರೀಮ್ ನೀವೇ ರೆಡಿ ಮಾಡಿದ್ರೆ ಕೊಂಡು ತರೋದ್ರಿ? ಇದು ನಾವು ಸ್ವಲ್ಪ ಕ್ರೀಮ್ ಅಷ್ಟು ಕೊಂಡು ತರ್ತೀವಿ ರೀ. ಬಣ್ಣ ತಯಾರು ಮಾಡಿ ಇದ್ರಾಗ ಇದು ಹಾಕಿ ಚಪ್ಪಲ್ಕ ಇದು ಮಾಡ್ತೀವಿ. ಅದ್ ಪಾಲಿಶ್ ಮಾಡ್ರಿ ಏನಾಗಲ್ಲ ಚಪ್ಪಲಿಗೆ? ಮತ್ತೆ ಶೈನಿಂಗ್ ಕಾಣ್ತೈತಿ ರೀ. ಶೈನಿಂಗ್ ಕಾಣ್ತೈತಿ. ಆಮೇಲೆ ಇದು ಎಣ್ಣೆ ಹಾಕ್ಬೇಕಂದ್ರಲ್ರಿ, ಎಣ್ಣೆ ಹೆಂಗ್ ಹಾಕೋದ್ರಿ? ಕೆಂಪು ಉಳಿಬೇಕಾದ್ರೆ ಎಣ್ಣೆ ಹಾಕಬೇಕು, ಮತ್ತು ಕೆಂಪು ಕಾಣಿಸ್ಬೇಕಾದ್ರೆ ಪಾಲಿಶ್ ಮಾಡ್ಕೋಬೇಕು. ಇದು ಎಣ್ಣೆ ಎಲ್ಲೆಲ್ಲಿ ಹಾಕ್ಸ್ಬೇಕ್ರಿ ಇದಕ್ಕೆ? ಪೂರ್ತಿ ಎಲ್ಲ ಹಾಕಬೇಕು ಎಣ್ಣೆ. ಮ್ಯಾಗ ಬಡ್ಡ್ಯಾಗ ಮ್ಯಾಗ ಬೆಲ್ಟಕ್ಕ ಎಲ್ಲ ಕಡೆ ಎಣ್ಣೆ ಹಾಕಬೇಕು. ಹಿಂಗೆ ಹನಿ ಬಿಡುದೇನ್ರಿ? ಇಲ್ರಿ, ಒಂದು ಬಟ್ಲ ತಗೋದು, ಬಟ್ಲಾಗದ ಕೊಬ್ಬರಿ ಎಣ್ಣೆ ನಿಮ್ಮೆ ಡೀಸೆಲ್ ನಿಮ್ಮೆ ಮಿಕ್ಸ್ ಮಾಡೋದು,
ಒಂದು ಅರವೆ ಬೋಳೆ ತೆಗೆದು ಎಲ್ಲ ಕಡೆ ಒರೆಸೋದು. ವರ್ಷ ಬಿಡುದ್ರಿ. ಈಗ ಹೊಸ ಚಪ್ಪಲ್ ತೊಗೊಂಡಾಗಂತೂ ಮಾಡಬೇಕನ್ರಿ ಅದು? ಮಾಡಬೇಕು. ಅದು ಎಷ್ಟು ದಿನ ಮಾಡ್ಬೇಕ್ರಿ ಹಿಂಗೆ? ತಿಂಗಳಾಗ ಒಂದ್ಸಲ. ತಿಂಗ್ಳದಾಗ ಒಂದ್ಸಲ. ಈಗ ಹೋದ್ಮೇಲೆ ಒಂದ್ಸಲ ಹಚ್ಚಿದ್ರೆ ನೆಕ್ಸ್ಟ್ ತಿಂಗಳ ಮಾಡುದ್ರಿ? ಹೌದು. ಅದು ಹಚ್ಚಿದ ಮರುದಿನ ಯೂಸ್ ಮಾಡ್ಬೋದನ್ರಿ? ಹಾಂ, ಮರುದಿವ್ಸ. ಇವತ್ತು ರಾತ್ರಿ ಎಣ್ಣೆ ಹಾಕಬೇಕು, ನಾಳೆ ಮರುದಿವ್ಸ ಕಾಲಕ್ಕೆ ಚಪ್ಪಲ್ ಹಾಕೋಬೇಕು. ಚಪ್ಪಲ್ ಹಾಕಿದ ತಕ್ಷಣ ಶನಿವಾರ ಮತ್ತು ಬುಧವಾರ ದಿವಸ ಎಣ್ಣೆ ಹಾಕೋಬೇಕು. ಶನಿವಾರ ಮತ್ತು ಬುಧವಾರ ಹಚ್ಬೇಕ್ರಿ? ಹಂಗೇನು ಪದ್ಧತಿ ಐತೇನ್ರಿ ಅದು? ರೂಲ್ಸ್ ಐತಿ. ಅದು ಯಾಕೆ ಹಂಗೈತ್ರಿ? ಒಬ್ಬರು ಊರಾಗ ಪಾಲಿಸ್ತಾರೋ, ಒಂದು ಊರಾಗ ಪಾಲಿಸಂಗಿಲ್ಲ. ಆದರೆ ಶನಿವಾರ ಮತ್ತು ಬುಧವಾರ ಕಂಟಿನ್ಯೂ ಎಣ್ಣೆ ಹಾಕ್ತಾರೆ. ಅದು ಹಾಕೋದು ಪದ್ಧತಿನ ಹಂಗೈತ್ರಿ. ನಾವು ಎಲ್ಲರಿಗೂ ಹೇಳೋದು ಆಲ್ರೆಡಿ ಶನಿವಾರ ಬುಧವಾರ ಎಣ್ಣೆ ಹಾಕಲಿ. ಅದು ನೀರಾಗ ತೊಳ್ಕೊಬೋದ್ರಿ ಅವನ್ನ? ನೀರಾಗ ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ. ಮಾಡೋದಿಲ್ಲ ಇಲ್ಲ. ಈ ಚಪ್ಪಲ್ ಹಾಕೋದ್ರಿಂದ ರೀ ಏನು ಅನುಕೂಲ ಐತ್ರಿ? ಚಪ್ಪಲಿ ಹೀಟ್ ಕಡಿಮೆ ಆಗ್ತೈತಿ. ಹೀಟ್ ಕಡಿಮೆ ರೀ? ಹೀಟ್ ಕಡಿಮೆ ಆಗ್ತೈತಿ. ಬ್ಯಾಸಿಗೆ ಒಳಗೆ ಬೆಸ್ಟ್ ಅಂತೀರಿ? 3 ಜನ ಹೆಣ್ಮಕ್ಳು ಒಬ್ಬ ಗಂಡು ಮಗ ಅಂದ್ರಿ. ಹೆಣ್ಮಕ್ಳು ಏನು ಮಾಡ್ತಾರೆ? ಹೆಣ್ಮಕ್ಳು ಇಬ್ಬರು ಮಂದಿ ಕೊಟ್ಟಿದ್ದೇನೆ. ಒಬ್ಬಕ್ಕೆ ಶಾಲಿ ಕಲಿಯಕ್ಕೆ ಅದಾವು. ಎಷ್ಟನೇ ಕ್ಲಾಸ್ ಅದಾರ ರೀ? ಅಲ್ಲಿ ಕಾಮರ್ಸ್ ಲಾಸ್ಟ್ ಇಯರ್ ಕದಾವು. ಎಲ್ಲಿ ಹೋಗ್ತಾರ್ರಿ? ಚಿಕ್ಕೋಡಿ. ಚಿಕ್ಕೋಡಿ ಬಸ್ಸಿನ ವ್ಯವಸ್ಥೆ ಐತ್ರಿ? ಚಿಕ್ಕೋಡಿಗೆ ಹೋಗಕ್ಕೆ ಬಸ್ಸಿನ ವ್ಯವಸ್ಥೆ ಬಸ್ ಅದಾವ್ರಿ. ನೀವು ಮತ್ತು ಅಮ್ಮಾರ ಹೆಂಡತಿ ಇಬ್ಬರು ಮಂದಿನ ಮಾಡೋದು. ಇಬ್ರು ಸೇರಿ ಮಾಡಿದ್ರಿ? ಇಲ್ಲಿ ಬಂದು ತೊಗೊಂಡು ಹೋಗ್ಬೋದ್ರಿ ಚಪ್ಪಲ್? ಹಾಂ ಸರ್, ತಗೊಂಡು ಹೋಗ್ಬೇಕು. ಅದು ಮೊದಲಾಗಿ ಆರ್ಡರ್ ಕೊಡ್ಬೇಕಾಗ್ತೈತಿ. ಹಾಂ, ಇಲ್ಲ ಸಿಗಂಗಿಲ್ಲ. ಸ್ವಲ್ಪ ಸ್ಟಾಕ್ ಅತ್ ಏನಿರಂಗಿಲ್ಲ ರೀ? ಇರ್ತಾವ್ರಲ್ಲ ಹಂಗೆ. ಬ್ಯಾಸಿ ಇದು ಮಳೆಗಾಲದಾಗ ರೀ. ಮಳೆಗಾಲದಾಗ ರೀ? ಬೇಸಿಗೆ ಸಿಗಲ್ಲನ್ರಿ? ಬೇಸಿಗೆ ಸಿಗಂಗಿಲ್ಲ. ಹಾಂ. ನಿಮಗೆ ಇದು ಜಾಸ್ತಿ ಸೇಲ್ ಆಗೋದ ಬೇಸಿಗೆ ಒಳಗನ್ರಿ? ಬೇಸಿಗೆ ಒಳಗಾಗಿ. ಎಷ್ಟು ಒಂದು 2-3 ತಿಂಗಳು ಸೇಲ್ ಆಗ್ತೈತೆ ರೀ? ಫುಲ್? ಹೌದು, 4 ತಿಂಗಳಿಗೆ ಸೇಲ್ ಆಗ್ತೈತೆ ರೀ. 4 ತಿಂಗಳು ರೀ? ಗಣೇಶ ಚೌತಿ ತನಕ ಸೇಲ್ ಆಗ್ತೈತೆ ರೀ. ಈಗ ಮಳೆಗಾಲದೊಳಗೆ ಅದನ್ನ ಯೂಸ್ ಮಾಡೋದು ಹಂಗೆ ಇಟ್ಟರೆ ಏನು ಪ್ರಾಬ್ಲಮ್ ಆಗಲ್ಲ ರೀ? ಏನಿಲ್ಲ ರೀ, ಎಣ್ಣೆ ಹಾಕಿ ಇಡಬೇಕಾಗ್ತೈತಿ. ಎಣ್ಣೆ ಹಾಕಿ ಇಡುದ್ರಿ? ಒಂದು 4 ವರ್ಷ ಬರುತ್ತಲ್ರಿ? ಒಂದು 4 ವರ್ಷ ಬರುತ್ತೆ? 3 ವರ್ಷ. 3 ವರ್ಷ ರೀ? ನಿಮ್ಗೆ ಸಣ್ಣಾಗಿದ್ದ ಜೀವನ ಹೆಂಗಿತ್ತು ರೀ ಅವಾಗ ರೀ? ಅವಾಗ ಸಣ್ಣಾಗಿದ್ದಾಗಿ ಜೀವನ ಬರ್ತಾನೆ ಇತ್ತು ರೀ. ಯಾಕಂದ್ರೆ ತಾಯಿ ತಂದೆ ಅವ್ರದ್ದೇನು ಸುಖ ಸಿಗಲಿಲ್ಲ ನನಗೆ. ಅಲ್ಲಿಂದ ನಾನು 7ನೇ ತನಕ ಶಾಲೆ ಕಲಿಯೇನೆ, ಅದು ಬರ್ತಾನೆ. ಅಲ್ಲಿಂದ ಸ್ವಲ್ಪ ಸುಖ ಇತ್ತು. ಈಗ ಏನ್ರಿ 45 ವರ್ಷ ಆಯ್ತು. ಅವಾಗಲಿಂದ BP ಶುಗರ್ ಹೆಚ್ಚಾಗಾನೆ ಅದರ ಜೀವನದಾಗ ಇದು ಬಂದಿತ್ತು. ನೀವು ಅಣ್ಣ ತಮ್ಮ ಎಷ್ಟು ಜನ ರೀ? 2 ಮಂದಿ. 2? ಅಕ್ಕ ಒಬ್ಬಕ್ಕೆ ದೊಡ್ಡಕ್ಕೆ, ಹಾಂ. ನಾನು ನಡುವಿನವ, ನಾವು ತಮ್ಮ ಆಚೆ ಕಡೆ. ಅವರು ಇದನ್ನ ಮಾಡ್ತಾರೆ? ಅವರು ಇದನ್ನೇ ಮಾಡ್ತಾರೆ. ಅಪ್ಪ ಅಮ್ಮ ಏನು ಮಾಡ್ತಿದ್ರಿ? ಅಪ್ಪ ಕೂಲಿ ಕೆಲಸ ಮಾಡ್ತಿದ್ರು. ಇಬ್ರು ಕೂಲಿ ಕೆಲಸ ರೀ? ತಾಯಿ ಮತ್ತು ಅಪ್ಪ ಕೂಲಿ ಕೆಲಸ ಮಾಡ್ತಿದ್ರು. ಅವಾಗ ಹಂಗೆ ಮಾಡ್ಕೊಂಡು ನಿಮ್ಮ ಮತ್ತೆ ಸ್ಕೂಲ್ ಅದು ಕಲ್ಸ್ಯಾರಿ? ಈಗ ನಿಮ್ಮ ಮಕ್ಕಳಿಗೂ ನೀವು ಕಲ್ಸಾತೀರಿ? ಕಲ್ಸಕ್ಕದೇವ್ರಿ, ಆದ್ರೂ ಹುಡುಗ ಕಲೀಲಿಲ್ಲ ರೀ. ಶಾಲೆನೂ ಕಲೀಲಿಲ್ಲ, ಇದು ಉದ್ಯೋಗ ಭೀ ಕಲೀಲಿಲ್ಲ. ಅಂದ್ರೆ ಇದು ಬಿಸ್ನೆಸ್ ಅಷ್ಟು ಇದನ್ನಿಲ್ಲಲ್ರಿ? ಈಗ ಹಂಗೆ ರಸ ಇರ್ತಿತ್ತು ಬಿಸ್ನೆಸ್ ಒಳಗಾಗಿ. ಈಗ ಇಂಟ್ರೆಸ್ಟ್ ಇಲ್ರಿ ಇದ್ರಾಗ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮತ್ತೆ ಅವ್ರ ಬೇರೆ ಕಡೆ ಹೋದಟ ಬೆಸ್ಟ್ ರೀ. ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಇದ್ರಾಗ. ಅದು 1 ಡೇ ಮಾಡ್ಬೇಕ್ರಿ? ಒಂದ್ ಜೊತೆ ಚಪ್ಪಲ್ ಅಂದ್ರೆ 1 ಡೇ ಮಾಡ್ಬೇಕ್ರಿ? ಹೌದು. ಕುತ್ತಲ್ಲೇ ಕುತ್ಕೋಬೇಕ್ರಿ, ಬೆನ್ನೂರಿ? ಅವ ಇದ್ದಾಗ ಉಪ್ಪುಡ್ಕ ಹೈಟ್ಗೆ ಹೆಚ್ಚಾಗಿ ಅದಾನು. ಕೊಟ್ಟು ಎಲ್ಲ ಬೆಂಡ ಬರ್ತೈತೆ ಮೈದ. ನೀವು ಇದೀರಿ, ನೀವು ನೋಡ್ರಿ, ನಂಗೆ ಕೈಲಿ ಇದು ಬರ್ತಂಗಿಲ್ಲ ಅಂದ್ರೆ ಮತ್ತೆ ಇಲ್ಲ ಅಂದ್ರೆ. ಕಣ್ಣಿನ ದೃಷ್ಟಿನೂ ಸ್ವಲ್ಪ ಇದನ್ನ ಆಗ್ತಿರ್ಬೇಕ್ರಿ ಇದಕ್ಕೆ? ಹಿಂಗೆ ಹೆಣಿವಾಗೋದು ಕಣ್ಣಿನ ದೃಷ್ಟಿ ಭಾಳ ಬೇಕ್ರಲ್ಲ? ಕಣ್ಣಿಂದ ಭೀ ಇದಾಗ್ತೈತ್ರಲ್ಲ, ತ್ರಾಸ ಆಗ್ತಾವ. ಸರ್ ಚರ್ಮ ರೀ ಇದು? ಚರ್ಮ ಮೇಡಮ್. ಇದನ್ನ ನೀರಾಗ ನೆನೆ ಇಟ್ಟು ಕಟ್ ಮಾಡೋದನ್ರಿ? ಹಾಂ, ನೀರಾಗ ತೋರಿಸಿ ಮಿದು ಮಾಡಿ ಕಟ್ ಮಾಡಬೇಕು. ನೀರಾಗ ಎಷ್ಟೊತ್ತು ತೋರಿಸ್ಬೇಕ್ರಿ ಇದು? ಅದು ನೀರಾಗ ಒಂದು 15-20 ನಿಮಿಷ. ಆಮೇಲೆ ಅಂತ ತೆಗೆದು ಕಟ್ ಮಾಡೋದು? ಮಿದು ಆಗ್ತೈತಿ. ಮಿದು ಆಗಾನ ನಮ್ಮ ಲೆವೆಲ್ ಪ್ರಕಾರ ಹೆಂಗೆ ಬೇಕು ಹಂಗೆ ಬೆಲ್ಟ್ ಕಟ್ ಮಾಡ್ಕೋಬೇಕು. ಅದ ಕುರಿ ಮೇಸ್ತಾರಲ್ರಿ, ಅವ್ರ ಚಪ್ಪಲ್ ಬೇರೆ ಬರ್ತೈತೇನ್ರಿ ಇದು? ಬೇರೆ ಬರ್ತಾವ್ರಿ. ಚಪ್ಪಲ ದಪ್ಪ ಮಾಡ್ಕೋಬೇಕು, ಬೆಲ್ಟ್ ಅಗಲ ಮಾಡ್ಕೋಬೇಕು. ಅವರ ಬಡ್ಡಗಿಂದ ಅಟ್ಟಿ ಬೇಕು, ಮ್ಯಾಗಿಂದ ಅಟ್ಟಿ ದಿಪ್ಪ ಬೇಕ್ರಿ. ಪಟ್ಟ ಅಗಲ ಮತ್ತು ದಪ್ಪ ಬೇಕ್ರಿ. ಯಾಕಂದ್ರೆ ಬಡ್ಡ್ಯಾಗ ಅವ್ರ ರಬ್ಬರ್ ಬಡಿತಾರು. ಅವ್ರ ಚಪ್ಪಲ್ ಹೋದ್ಮೇಲೆ ರಬ್ಬರ್ ಬಡಿಸ್ಕೋತಾರೆ? ರಬ್ಬರ್ ಬಡಿತಾರು, ಕಡಿ ರಬ್ಬರ್ ಬಡಿತಾರ. ಈಗ ಅದ್ರ ಬಳಿಕ ಅವ್ರಿಗೆ ತಾಳೋನ್ಗೆ ಹೆಚ್ಚಾಗಿ ಬರ್ತೈತ್ರಿ. ಅವು ಕಾಲು ಬಡಬಡಿ ಎತ್ತ ಬರ್ತಾವ್ರಿ. ಅಂದ ರಬ್ಬಲ್ ಬಡಿ ತಾಳಣಿಕೆ ಸಂಬಂಧ ಅಂದ್ ರಬ್ಬಲ್ ಹಾಕ್ಸೋದೇನ್ರಿ? ತಾಳಣಿಕೆ ಸಲುವಾಗಿ. ಅದು ಮುಳ್ಳು ಅದನ್ನು ಚುಚ್ಚಲ್ರಿ ಆ ಚಪ್ಪಲ್? ಮುಳ್ಳು ಚುಚ್ಚಂಗಿಲ್ರಿ. ಈಗ ನಾರ್ಮಲ್ ಬೇರೆ ಚಪ್ಪಲ್ ಯೂಸ್ ಮಾಡ್ರೆ ಮುಳ್ಳು ಪಾರಾತ್ ಹೋಗ್ಬಿಡ್ತಾರೆ? ಪಾರ ಆಗಂಗಿಲ್ಲ. ಈ ತಗೊಳ್ನಾಗ ಮುಳ್ಳು ಬಿ ಪಾರ ಆಗಂಗಿಲ್ಲ. ಅದು ಕೊಲ್ಹಾಪುರಿ ಚಪ್ಪಲ್ ತಗೊಂಡ್ರೆ ಅದ್ರಾಗ ಮುಳ್ಳು ಪಾರ ಆಯ್ತವ್ರಿ. ಅವ್ರು ಆರ್ಡರ್ ಕೊಟ್ರೆ ಅಷ್ಟ ಮಾಡೋದೇನ್ರಿ? ಹೌದ್ರಿ.
ಅವ್ರದ್ದೇನು ಪ್ರೈಸ್ ಆಕೈತ್ರಿ ಅದು? 3,000 ರೂಪಾಯಿ ಆಗ್ತೈತೆ ರೀ. ಕೆಲಸ ಭಾಳ ಬೇಕನ್ರಿ ಅದಕ್ಕೆ? ಹಾಂ 3 ಅಟ್ಟಿ ಬರ್ತಾವ್ರಿ ಇವು. ಅಟ್ಟಿ ಅಂದ್ರೆ ಏನು ಗೊತ್ತಲ್ರಿ? ಇವು 2 ಪೀಸ್ ಅದಾವ್ರಿ, ಅವು 3 ಪೀಸ್ ಬರ್ತಾವೆ. 3 ಪೀಸ್ ರೀ. ಹಿಂದ್ಗಡೆ 6 ಹಚ್ಚಿರಿ ಇದಕ್ಕೆ ರೀ, ಅದಕ್ಕೆ ಎಷ್ಟು ಬರುತ್ತೆ ರೀ? ಇಲ್ಲಿ ಹಾಂ ರೀ. 8-9 ಪೀಸ್ ಬರ್ತಾವೆ. ಅದು ಬಾರು ಹಂಗ ಜಾಸ್ತಿನೇ ಹಾಕಿರ್ಬೇಕ್ರಿ ಅದ್ರಿ. ಹೌದು ರೀ. ಮತ್ತು ಅದನ್ನ ಹೆಂಗೆ ಎತ್ತದ್ರಿ ಅಷ್ಟು? ಹಂಗೆ ಎತ್ತದ ಅದು ಅವ್ರ ಕಾಲೆಲ್ಲ ಹೋಗ್ತಾವ್ರಿ, ಎತ್ತು ಚಪ್ಪಲಿ ಎತ್ತು. ಅವ್ರು ಅಷ್ಟು ದಿಪ್ಪು ಬೇಕಂತ ಮಾಡ್ಸೋದನ್ರಿ? ಹೌದು ರೀ. ತಾಳೋನ್ಕೆ ಬೇಕಂದ್ರೆ ಅವ್ರು ಮಾಡ್ಕೊತಾರೆ. ತಾಳೋನ್ಕಿ ಸಂಬಂಧ ಏನ್ರಿ ಮುಳ್ಳು ಚುಚ್ಚಬಾರ್ದಂತ್ರಿ? ತಾಳೋನ್ಕೆ ಸಲುವಾಗಿ ಮುಳ್ಳು ಚುಚ್ಚಬಾರ್ದು ಅನ್ ಬಡಿಬಾರ್ದು ಅನ್ನಿ ಇಲ್ಲಿ ಬೆಲ್ಟ್ ಹಚ್ಕೊತಾರು. ಇದು ಅಡ್ಡ ಪಟ್ಟ ಇತ್ತಂದ್ರೆ ಮುಳ್ಳು ಚುಚ್ಚಂಗಿಲ್ಲ, ಸೈಡ್ದಿಂದ ಮುಳ್ಳು ಚುಚ್ಚಲ್ಲ ರೀ? ಚುಚ್ಚಂಗಿಲ್ರಿ. ಇದ್ರಲ್ಲೇ ಚುಚ್ಚೈತ್ರಿ. ಆ ಬೆಲ್ಟ್ ಇತ್ತಂದ್ರೆ ಚುಚ್ಚಂಗಿಲ್ರಿ. ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಮೇಡಮ್.